ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಏಕಾದಶಿ ಉಪವಾಸವನ್ನು ಮಾಡುವುದರ ಬಗ್ಗೆ ಈಗಾಗಲೇ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಇವತ್ತಿನ ದಿವಸವೂ ಕೂಡ ಕೆಲವು ಮಹತ್ವಪೂರ್ಣವಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಏಕಾದಶಿ ಅಂತ ಅಂದರೆ ಏನನ್ನೂ ತಿನ್ನಬಾರದು ಅಂತ ಅಷ್ಟೇ ಅಲ್ಲ, ಏನನ್ನೂ ಕೂಡ ಕುಡಿಬಾರದು, ನೀರನ್ನು ಕೂಡ ಕುಡಿಯಬಾರದು. ಸಂಪೂರ್ಣವಾಗಿ ನಾವು ಆಹಾರವನ್ನು ಪರಿತ್ಯಾಗ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿರೋದೆಲ್ಲ ಹೀಗೆ. ಆದರೆ ಇತ್ತೀಚಿನ ಕೆಲವರು ನೀರು ಕುಡಿತಾರೆ, ಉಪವಾಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸುಳ್ಳು ಇದು. ಹೀಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಮೆದುಳು ಹಾಗೆ ಅದು ಮುಂದಿನ ನಮ್ಮ ಜೀವನವನ್ನು ಮಾರ್ಪಾಡು ಮಾಡಿಬಿಡುತ್ತೆ. ಯಾವತ್ತೂ ಕೂಡ ಸತ್ಯವನ್ನು ಮಾತ್ರ ನಾವು ಹೇಳಬೇಕು. ಏಕಾದಶಿಯ ದಿವಸ ಯಾರು ಉಪವಾಸ ಅಂತಂದರೆ ನೀರನ್ನು ಕೂಡ ಯಾರು ಕುಡಿದಿರೋದಿಲ್ವೋ ಅವರು ಮಾತ್ರ ಉಪವಾಸ ಇರಲಿಕ್ಕೆ ಸಾಧ್ಯ. ಅವರು ಮಾತ್ರ ಉಪವಾಸ ಮಾಡಿದವರು ಅಂತ ಕರೆಸಿಕೊಳ್ತಾರೆ. ಒಂದು ವೇಳೆ ನೀವು ಆರೋಗ್ಯದ ದೃಷ್ಟಿಯಿಂದ ನೀವು ಉಪವಾಸ ಮಾಡೋದಿದ್ರೆ ಯಾರ ಬಳಿಯೂ ಕೂಡ ನಾನು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ಒಂದು ಮೋಸ ಆಗಿಬಿಡುತ್ತೆ. ಅದು ನಮ್ಮ ಅಂತರಂಗ ಹಾಗೂ ನಮ್ಮ ಅಂತಃಶಕ್ತಿ ಅದರಿಂದ ಕಳೆದು ಹೋಗುವಂಥ ಪ್ರಸಂಗ ಇರುತ್ತೆ. ಇಲ್ಲ, ನಾನು ಏಕಾದಶಿಯ ದಿವಸ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀರು ಮಾತ್ರ ಕುಡಿತಾ ಇರ್ತೀನಿ ಅಂತ ಆದರೂ ಹೇಳ್ಬೋದು ನೀವು. ಅದನ್ನು ಬಿಟ್ಟು ಏಕಾದಶಿ ಉಪವಾಸ ಮಾಡ್ತೀನಿ ಅಂತ ಖಂಡಿತ ನಿಮಗೆ ನೀವು ಮೋಸವನ್ನು ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಅನೇಕ ಜನರು ಈಗ ಆಯುರ್ವೇದದಲ್ಲಿ ಏಕಾದಶಿಯ ದಿವಸ ನೀರು ಕುಡಿಯಬೇಕು ಅಂತ ಹೇಳಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ನಿತ್ಯವೂ ಕೂಡ ಸ್ನಾನ ಮಾಡುವ ಮೊದಲೇ ಹಲ್ಲೆಲ್ಲ ತಿಕ್ಕಾದ ಮೇಲೆ, ಮುಖ ಪ್ರಕ್ಷಾಲನೆಲ್ಲ ಮಾಡಿದ ಮೇಲೆ ಒಂದು ತಮ್ಗಿ ತಾಮ್ರದ ತಮ್ಗಿಲ್ಲಿ ನೀರು ಕುಡಿಬೇಕು ಅಂತ ಆಯುರ್ವೇದದಲ್ಲಿದೆ ಅಂತ ಹೇಳ್ತಾರೆ. ನಾವು ನೋಡಿದ ಪ್ರಕಾರ ಯಾವ ಆಯುರ್ವೇದದಲ್ಲೂ ಹಾಗೆಲ್ಲ ಇಲ್ಲ. ಯಾಕೆಂದರೆ ಏಕಾದಶಿ ಉಪವಾಸದ ಬಗ್ಗೆ ಹೇಳಿರುವಂಥದ್ದು ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಬೇಕು. ಎಲ್ಲಿಂದ ಆ ಧರ್ಮ ಹುಟ್ಟಿರುತ್ತೋ ಆ ಮೂಲಭೂತವಾದ ಧರ್ಮವನ್ನು ತಯಾರು ಮಾಡಿದವರು ಹೇಗೆ ಮಾಡಿರ್ತಾರೋ ಹಾಗೆ ನಾವು ಅದನ್ನು ಮಾಡಬೇಕು ಹೊರತು ಅದನ್ನು ನಾವು ಮತ್ತೊಂದು ರೂಪಾಂತರ ಮಾಡಿಕೊಂಡು ಮಾಡಿದ್ರೆ ಆ ವ್ರತ ಅಂತ ಕರೆಸಿಕೊಳ್ಳೋದಿಲ್ಲ. ಏಕಾದಶಿಯ ದಿವಸ ಪ್ರತಿಯೊಬ್ಬರೂ ಕೂಡ ನಿಟ್ಟು ಉಪವಾಸ ಮಾಡಬೇಕು. ಅಂದರೆ ಯಾವ ಆಹಾರವನ್ನು ತೆಗೆದುಕೊಳ್ಳಬಾರದು ಮತ್ತು ನೀರನ್ನು ಕೂಡ ಕುಡಿಯಬಾರದು. ನಾನು ಈಗಾಗಲೇ ಹಿಂದೆ ಹೇಳಿದ್ದೆ, ನೀವು ಪೇಸ್ಟಲ್ಲಿ ಹಲ್ಲು ತಿಕ್ಕಬೇಡಿ ಅಂತ ಹೇಳಿದ್ದೆ. ಹಾಗೆ ಬೇಕಾದರೆ ಖಾಲಿ ಬ್ರಷಲ್ಲಿ ನೀವು ಹಲ್ಲು ತಿಕ್ಕಿ ಪರವಾಗಿಲ್ಲ, ಅದು ಕೂಡ ಅಷ್ಟು ಸಮಂಜಸ ಆಗಲ್ಲ. ಆದರೆ ಏನೂ ಆಹಾರ ಹೊಟ್ಟೆ ಒಳಗಡೆ ಹೋಗಲ್ಲ. ಒಂದು ವೇಳೆ ಪೇಸ್ಟಲ್ಲಿ ನೀವು ಹಲ್ಲು ತಿಕ್ಕಿದ್ರೆ ಸ್ನಾನ ಮಾಡುವ ಮೊದಲೇ ನೀವು ಆ ಅಂಶದಿಂದ ನೀವು ಆಹಾರವನ್ನು ಸ್ವೀಕಾರ ಮಾಡಿದಂತೆ ಆಗಿಬಿಡುತ್ತೆ ಅಂತ ಹೇಳಿದ್ದೆ ನಾನು. ಅದು ಮುಂದಿನ ಸ್ಟೆಪ್. ಅದಕ್ಕೂ ಮೊದಲು ನೀವು ನೀರು ಕುಡಿಯುವುದನ್ನು ಪರಿತ್ಯಾಗ ಮಾಡಬೇಕು. ಇಲ್ಲ, ಬೇಸಿಗೆ ಬಹಳ ಕಷ್ಟ, ದೇಹಕ್ಕೆ ದಣಿವಾಗುತ್ತೆ ಅಂತಂದರೆ ದೇಹಕ್ಕೆ ಯಾವ ದಣಿವೂ ಆಗಲ್ಲ. ನೀವು ಹೇಗೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ತೀರಿ ಅಷ್ಟು ಮಾತ್ರ ಮುಖ್ಯ ಇಲ್ಲಿ. ನಮ್ಮಲ್ಲಿ ಒಂದು ಮೆದುಳಿನ ಒಂದು ಭಾಗ ಇದೆ. ಅದು ನಾವು ಹೇಗೆ ಅದಕ್ಕೆ ವಿಷಯಗಳನ್ನು ಸಂದೇಶವನ್ನು ಕಳಿಸ್ತೀವಿ ಅದಕ್ಕನುಗುಣವಾಗಿ ದೇಹಕ್ಕೆ ಬೇಕಾಗಿರುವ ಆರೋಗ್ಯವನ್ನು ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಾವು ಏಕಾದಶಿ 15 ದಿವಸಕ್ಕೆ ಒಮ್ಮೆ ನಾವು ಉಪವಾಸ ಮಾಡ್ತೀವಿ, ನಾವು ನೀರನ್ನು ಕೂಡ ಕುಡಿಯೋದಿಲ್ಲ ಅಂದರೆ ಎಂಥ ಮರುಭೂಮಿಯಲ್ಲಿ ನಿಮ್ಮನ್ನು ಇಟ್ಟರೂ ಕೂಡ ನಿಮಗೆ ನೀರು ಬೇಕಾಗೋದಿಲ್ಲ, ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗೋದಿಲ್ಲ. ಯಾಕೆ ಅಂದರೆ ಆ ದೇಹ ಏನು ಬೇಕು ಅದನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ ಹಾಗೂ ನಮ್ಮ ಆರೋಗ್ಯವನ್ನು ಕೂಡ ಅದು ಕಾಪಾಡುತ್ತೆ. ಆದ್ದರಿಂದ ಏಕಾದಶಿ ವ್ರತಕ್ಕೆ ಯಾರೂ ಕೂಡ ಮೋಸ ಮಾಡಬೇಡಿ ಹಾಗೂ ನಿಮಗೂ ಕೂಡ ನೀವು ಮೋಸ ಮಾಡಿಕೊಳ್ಳಬೇಡಿ. ಸುಳ್ಳು ಒಮ್ಮೆ ನಾವು ಹೇಳಲಿಕ್ಕೆ ಕಲಿತ್ರೆ ಧರ್ಮದ ವಿಷಯದಲ್ಲಿ ಅಧರ್ಮವೇ ನಮ್ಮ ಮುಂದಿನ ಜೀವನದ ಭವಿಷ್ಯ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಧರ್ಮವನ್ನು ಅಚ್ಚುಕಟ್ಟಾಗಿ ಸತ್ಯವಾಗಿ ನಾವು ಆಚರಣೆ ಮಾಡಬೇಕು. ಇಲ್ಲ ಅಂದರೆ ಅದನ್ನು ಡಾಂಬಿಕತನ ಅಂತ ಕೂಡ ಕರೀತಾರೆ. ಇರಲಿ, ಈಗ ಇದು ಒಂದು ವಿಷಯ ಆಯಿತು. ಮತ್ತೊಂದು ವಿಷಯ, ಏಕಾದಶಿ ಉಪವಾಸ ವ್ರತವನ್ನು ನಾವು ಆಚರಣೆ ಯಾಕೆ ಮಾಡಬೇಕು ಅಂತಂದರೆ ಹಾಗೆ ಮಾಡೋದರಿಂದ ನಮಗೆ ನಮ್ಮನ್ನೇ ನಾವು ಪಳಗಿಸಿಕೊಂಡಂತೆ ಆಗುತ್ತೆ. ನಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ನಮಗೇನು ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ನಮಗೆ ನಿರ್ಧಾರ ಆಗುತ್ತೆ. ಯಾಕೆ ಏಕಾದಶಿ ಉಪವಾಸ ಮಾಡುವುದು ನಾವು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಅಲ್ಲ, ಆವಾಗ ಅದು ತಪ್ಪಾಗಿಬಿಡುತ್ತೆ. ಅಥವಾ ಏಕಾದಶಿ ಉಪವಾಸ ಮಾಡೋದು 4 ಜನರ ಬಳಿ ನಾನು ಹೊಗಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲೂ ಅಲ್ಲ. ಅಥವಾ ನಾನು ಏಕಾದಶಿಯನ್ನೇ ನಾನು ಮಾಡ್ತೀನಿ ಉಳಿದಿದ್ದಿನ್ನೇನು ಅಂತ
ನಮ್ಮ ಮನಸ್ಸಿಗೆ ಒಂದು ಇದನ್ನು ಸಂದೇಶ ಕಳಿಸ್ಲಿಕ್ಕೂ ಕೂಡ ಅಲ್ಲ. ನಾವು ಏಕಾದಶಿ ಉಪವಾಸ ಮಾಡುವ ಉದ್ದೇಶ ಒಂದೇ, ನನಗೇನೋ ಒಂದು ಬೇಕು, ನನಗೆ ಇದ್ಯಾವುದೂ ಬೇಡ, ನಾನು ನಿತ್ಯವೂ ಕೂಡ ಭೋಗ ಮಾಡ್ತೀನಲ್ಲ, ಮೂರು ಹೊತ್ತು ತಟ್ಟೆ ತುಂಬ ತುಂಬಿಸಿಕೊಂಡು ವಿವಿಧ ಪದಾರ್ಥಗಳನ್ನು ಭೋಗ ಮಾಡ್ತೀನಲ್ಲ, ಅದು ನನ್ನ ಉದ್ದೇಶ ಅಲ್ಲ ಅಂತ ನಾವು ಮೆಸೇಜನ್ನು ಮೊಟ್ಟ ಮೊದಲು ನಮಗೆ ನಾವು ಕಳಿಸಿಕೊಳ್ಬೇಕಾಗಿದೆ. ನಮ್ಮ ಅಂತರಂಗಕ್ಕೆ ಅದನ್ನು ದೃಢಪಡಿಸಬೇಕಾಗಿದೆ. ಹಾಗಾಗಿ ನಾವು ಏಕಾದಶಿಯ ದಿವಸ ಒಂದು ದಿವಸ ನಿಟ್ಟು ಉಪವಾಸ ಇರಬೇಕು. ಆಗ ನಮ್ಮ ಅಂತರಂಗಕ್ಕೆ ಗೊತ್ತಾಗುತ್ತೆ, ಇವನ ಉದ್ದೇಶ ಬರೀ 3 ಹೊತ್ತು ತಿನ್ನೋದಲ್ಲ, ಇವನಿಗೆ ಬೇರೆ ಇನ್ನೇನೋ ಒಂದು ಉದ್ದೇಶ ಇದೆ. ಅದೇನು ಉದ್ದೇಶ ಅಂದರೆ, ಏಕಾದಶಿಯ ದಿವಸಕ್ಕೆ ನಿಯಾಮಕವಾದ ರೂಪ ಅದು ಮಹಾವಿಷ್ಣುವಿನ ರೂಪ, ಭಗವಂತನ ದಿವಸ ಅದು, ಅವನ ಸಂಪ್ರೀತಿಯನ್ನು ಗಳಿಸಬೇಕು, ಅದೇ ನನ್ನ ಮುಖ್ಯ ಉದ್ದೇಶ ಅಂತ ನಮ್ಮ ಅಂತರಂಗಕ್ಕೆ ಅದು ಸಾಬೀತಾಗುತ್ತೆ. ಆಗ ಅಂತರಂಗ ಶಕ್ತಿ ನಮಗೆ ಅಭಿವೃದ್ಧಿ ಆಗುತ್ತೆ. ಮುಂದೆ ನಾವು ಯಾವತ್ತೂ ಕೂಡ ಸಾವು ಮರಣ ಜನನಗಳಿಲ್ಲದ ಒಂದು ಅವಸ್ಥೆಯನ್ನು ತಲುಪಲಿಕ್ಕೆ ಇದು ರಾಜಮಾರ್ಗ ಆಗುತ್ತೆ. ಆದ್ದರಿಂದ ನಮ್ಮನ್ನೇ ನಾವು ಪಳಗಿಸಿಕೊಳ್ಳಲಿಕ್ಕೆ ಇರುವಂಥದ್ದು ಇದೊಂದು ಏಕಾದಶಿ ಉಪವಾಸ. ವಾಸ್ತವವಾಗಿ ಶಾಸ್ತ್ರ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದು ಎಲ್ಲ ಹಬ್ಬಗಳಲ್ಲೂ ಕೂಡ ಉಪವಾಸವನ್ನು ಹೇಳುತ್ತೆ. ಅದು ಭಕ್ಷ್ಯ ಭೋಜ್ಯ ಕೋಸಂಬರಿ ಪಾನಕ ಇದೆಲ್ಲ ತಿನ್ನಿ, ಬೇಕಾದಷ್ಟು ತಿಂದು ತೇಗಿ ಅಂತ ಹೇಳೋಲ್ಲ. ಎಲ್ಲ ಗಣೇಶ ಚತುರ್ಥಿ ಬಂದರೆ ಉಪವಾಸ ಹೇಳುತ್ತೆ, ಋಷಿ ಪಂಚಮಿ ಬಂದರೆ ಉಪವಾಸ ಹೇಳುತ್ತೆ, ಹಾಗೆ ಇನ್ನೇನೋ ಒಂದು ಶಿವರಾತ್ರಿ ಬಂದರೆ ಉಪವಾಸ, ಹೀಗೆ ಈ ಕೃಷ್ಣಾಷ್ಟಮಿ ಬಂದರೆ ಉಪವಾಸ, ಹೀಗೆ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ, ನವರಾತ್ರಿಗಳಲ್ಲಿ ಉಪವಾಸ. ಹಬ್ಬಗಳು ಅಂದರೆ ನಾವು ಚೆನ್ನಾಗಿ ತಿನ್ನೋದು ಅಂತ ಅಂದ್ಕೊಂಡಿದ್ದೀವಿ, ಅದಲ್ಲ. ನಮಗೆ ಆ ಹಬ್ಬದಲ್ಲಿ ಪ್ರತಿಪಾದ್ಯವಾದ ಯಾವ ದೇವತೆಯ ರೂಪ ಅಥವಾ ಭಗವಂತನ ರೂಪ ಇರುತ್ತೆ ಅದು ಪ್ರೀತಿ ಆಗಬೇಕು ಅಂತ. ಆವಾಗ ನಾವು ನಿತ್ಯವೂ ಮಾಡುವಂತಹ ಭೋಗಗಳನ್ನು ಪರಿತ್ಯಾಗ ಮಾಡಬೇಕು. ನಿತ್ಯವೂ ನಾವು ಚೆನ್ನಾಗಿ ಊಟ ಮಾಡ್ತೀವಿ, ಅದನ್ನೆಲ್ಲ ಪರಿತ್ಯಾಗ ಮಾಡಿ ಅವತ್ತು ಉಪವಾಸ ಇರಬೇಕು. ಆಗ ನಮಗೆ ಆ ದೇವತೆ ಸಂಪ್ರೀತನಾಗ್ತಾನೆ ನಮ್ಮ ವಿಷಯದಲ್ಲಿ. ಕೊನೆಗೆ ಶಾಸ್ತ್ರ ಏನು ಹೇಳಿದೆ ಅಂದರೆ, ಅದೆಲ್ಲ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬಿಟ್ಬಿಡಿ, ಕನಿಷ್ಠ ಪಕ್ಷ ತಿಂಗಳಿಗೆ 2 ಉಪವಾಸವನ್ನಾದರೂ ಕೂಡ ಮಾಡಿ ಅಂತ ನಮಗೆ ಶಾಸ್ತ್ರವೇ ಒಂದು ಮಾರ್ಗವನ್ನು ಕೂಡ ತೋರಿಸಿದೆ. ಹಾಗಾಗಿ ನಾವು ಏಕಾದಶಿ ಉಪವಾಸವನ್ನು ಬಿಡದೆ ಆಚರಿಸಬೇಕು. ಯಾವುದೇ ಆರೋಗ್ಯಕ್ಕೆ ಸಮಸ್ಯೆ ಬರಲ್ಲ, ನೀವು ಯೋಚನೆ ಮಾಡಬೇಡಿ. ಯಾಕೆ, ಮತ್ತು ನೀವು ಈ ಉದ್ದೇಶದಿಂದ ಕೇವಲ ಮಹಾವಿಷ್ಣು ಸಂಪ್ರೀತನಾಗಲಿ ಅಂತ ಅಷ್ಟೇ ಉದ್ದೇಶ. ಮತ್ತು ನೀವು ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ಗುರುಗ್ರಹ ನನ್ನ ವಿಷಯದಲ್ಲಿ ಸಂಪ್ರೀತವಾಗುತ್ತೆ, ನನ್ನ ಜಾತಕ ಬಲ ಜಾಸ್ತಿ ಆಗುತ್ತೆ, ಹೀಗೆಲ್ಲ ಉದ್ದೇಶ ಇಟ್ಕೊಂಡ್ರು ಅದು ಉಪಯೋಗ ಆಗಲ್ಲ, ಸರಿ ಹೋಗಲ್ಲ. ಅದು ಹಾಗೆಲ್ಲ ಮಾಡಬಾರ್ದು. ಕೇವಲ ಮಹಾವಿಷ್ಣು ಈ ವ್ರತದಿಂದ ಸಂಪ್ರೀತನಾಗಲಿ, ನನಗೆ ಬೇಕಾಗಿರುವಂಥದ್ದು ಸಕಲ ಗುಣ ಪರಿಪೂರ್ಣವಾದ ಯಾವುದೇ ದೋಷಗಳಿಲ್ಲದ ಒಂದು ವಿಶ್ವಶಕ್ತಿ ಮಹಾಶಕ್ತಿ ಅದು ನನಗೆ ಬೇಕು, ಅದನ್ನು ನಾನು ಪಡೆಯಬೇಕು, ಅದರ ಜೊತೆ ನಾನು ಖುಷಿಯಾಗಿರಬೇಕು, ಇಷ್ಟೇ ಉದ್ದೇಶ. ಆ ಉದ್ದೇಶ ಬೇಕು ಅಂದರೆ ಏಕಾದಶಿ ಉಪವಾಸವನ್ನು ಮಾಡಬೇಕು. ಆಗ ನಮಗೆ ಉಳಿದ ಎಲ್ಲ ಶಕ್ತಿಗಳು ಕೂಡ ಬೇಡ ಅಂದರೂ ಕೂಡ ತಾನಾಗಿಯೇ ಬರುತ್ತವೆ. ಪ್ರಕೃತ ಗುರುರಾಯರು ಏಕಾದಶಿಯ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಆಚರಣೆ ಮಾಡಿದವರು ಹಾಗೂ ಜಗತ್ತಿಗೆ ತಿಳಿಸಿದವರು. ಅವರ ಭಕ್ತರಾದ ಮೇಲೆ ನಾವು ಕೂಡ ಏಕಾದಶಿಯ ದಿವಸ ನಿಟ್ಟು ಉಪವಾಸವನ್ನು ಮಾಡಬೇಕು. ಬೇಸಿಗೆ ಅಂತೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತ ಏನೂ ಆಗಲ್ಲ. ಸಣ್ಣ ಮಕ್ಕಳು ಉಪವಾಸ ಮಾಡಿದ್ರೂ ಕೂಡ ಏನೂ ಆಗಲ್ಲ. ನಮ್ಮ ಮನೆಯಲ್ಲಿ 8 ವರ್ಷದ ಮಗು ಅದು ಕೂಡ ಉಪವಾಸ ಮಾಡುತ್ತೆ, ಏನೂ ಸಮಸ್ಯೆ ಆಗಲ್ಲ. ನೀರು ಕುಡಿಯದೆ ಉಪವಾಸವನ್ನು ಮಕ್ಕಳು ಕೂಡ ಮಾಡ್ಬೋದು, ವೃದ್ಧರು ಕೂಡ ಮಾಡ್ಬೋದು. ಭಯಪಟ್ಟರೆ, ತುಂಬ ಆತಂಕಕ್ಕೆ ಒಳಗಾಗಿ ಇನ್ನೇನೋ ಆಗಿಬಿಡುತ್ತೆ ಅಂದರೆ ಆಗುತ್ತೆ. ಆದರೆ ಅದನ್ನು ಮೀರಿ ನಾವು ಉಪವಾಸದ ಕಡೆ ನಾವು ಸಂಕಲ್ಪವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ, ಏಕಾದಶಿಯ ಉಪವಾಸದ ವ್ರತವನ್ನು ನೀವು ಎಲ್ಲರೂ ಕೂಡ ಶ್ರದ್ಧೆಯಿಂದ ಆಚರಿಸಿರಿ, ಮಹಾವಿಷ್ಣುವಿನ ಸಂಪ್ರೀತಿಗೆ ಕಾರಣರಾಗಿರಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.